ರಾಷ್ಟ್ರ ರಾಜಧಾನಿಯಲ್ಲಿ ಜೋರಾದ ಕಾಕ್ರೋಚ್ ಕಿಚ್ಚು. ಇವತ್ತು ಜಂತರ್ ಮಂತರ್ನಲ್ಲಿ ಮುಂದುವರೆದಿರುವ ಹೋರಾಟ. ಕ್ಷಣ ಕ್ಷಣಕ್ಕೂ ತೀವ್ರವಾಗ್ತಾ ಇದೆ ಪ್ರತಿಭಟನೆ. ದೆಹಲಿಯಲ್ಲಿ 16 ಮೆಟ್ರೋ ಸ್ಟೇಷನ್ಗಳು ಬಂದ್. ಮುಂದಿನ ಆದೇಶದವರೆಗೂ ಸಂಪೂರ್ಣ ಕ್ಲೋಸ್. ಸಿಜೆಪಿ ಕಾರ್ಯಕರ್ತರು ಮೆಟ್ರೋ ಮೂಲಕ ಬರೋದಕ್ಕೆ ಬ್ರೇಕ್. ರಾತ್ರಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಮತ್ತೆ ಹಿಂಸಾಚಾರ. ಪೊಲೀಸರ ಮೇಲೆ ಉದ್ರಿಕ್ತರ ಅಟ್ಯಾಕ್. ಅಶ್ರುವಾಯು ಪ್ರಯೋಗ. ರಾಷ್ಟ್ರ ರಾಜಧಾನಿಯ ಘಟನೆಗೆ ಇಡೀ ದೇಶದಲ್ಲಿ ಕಳವಳ. ಜಂತರ್ ಮಂತರ್ನಲ್ಲಿ ಪ್ರತಿಭಟಿಸಿದ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಾರದು. ಸರ್ಕಾರದಿಂದ ಭರವಸೆ ಸಿಕ್ಕರೆ ಉಪವಾಸ ಸತ್ಯಾಗ್ರಹ ಅಂತ್ಯ. ಕೇಂದ್ರದ ಸಚಿವರಿಗೆ ಸೋನಂ ವಾಂಗ್ಚುಕ್ ಪತ್ರ. ಲೋಕಸಭೆಯಲ್ಲಿ ಇವತ್ತು ನೀಟ್ ಪ್ರತಿಧ್ವನಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ. ಕಲಾಪದಲ್ಲಿ ಕೇಂದ್ರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ. ವಿದ್ಯಾರ್ಥಿಗಳ ಆಕ್ರೋಶದ ನಡುವೆ ಮೋದಿ ಫಸ್ಟ್ ರಿಯಾಕ್ಷನ್. ಯುವಕರ ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯ ಅಲ್ಲ ಅಂತ ಟ್ವೀಟ್. ನೀಟ್ ಲೀಕ್ ಆರೋಪಿಗಳನ್ನ ಶಿಕ್ಷಿಸೋಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸೋಕೆ ನಿರ್ಧಾರ. ಮೂಲ ಸಮಸ್ಯೆಗೆ ಪರಿಹಾರ ಹುಡುಕೋ ಬದಲು ಮುಲಾಮು ಹಚ್ಚೋ ಕೆಲಸ. ಧರ್ಮೇಂದ್ರ ಪ್ರಧಾನ್ ಸಚಿವರಾಗಿರೋವರೆಗೂ ಇದಕ್ಕೆ ಪರಿಹಾರ ಸಿಗಲ್ಲ. ಪ್ರಧಾನಿಯ ಮೊದಲ ರಿಯಾಕ್ಷನ್ ಬೆನ್ನಲ್ಲೇ ಸಿಜೆಪಿ ವಕ್ತಾರ ಅಶುತೋಷ್ ರಂಕ ಕಿಡಿ. ಧರ್ಮೇಂದ್ರ ಪ್ರಧಾನ್ ಪುತ್ರಿಗೂ ಕಾಕ್ರೋಚ್ಗಳ ಕಾಟ. ಫಾರಿನ್ ಸ್ಟಡೀಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್. ಇನ್ಸ್ಟಾ ಅಕೌಂಟ್ನೇ ಡಿಲೀಟ್ ಮಾಡಿದ ನೈಮಿಷಾ ಪ್ರಧಾನ್. ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಎಲ್ಲೆಂದರಲ್ಲಿ ಪ್ರತಿಭಟನೆ ಮಾಡೋರ್ಗೆ ಬೆಂಗಳೂರು ಕಮಿಷನರ್ ವಾರ್ನ್. ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆಲ್ಲೇ ಪ್ರತಿಭಟಿಸಿದ್ರು ಕ್ರಮದ ಎಚ್ಚರಿಕೆ. ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತವೇ ಬಿಜೆಪಿಗೆ ಅಸ್ತ್ರ. ಕೊತ್ವಾಲ್ ಸರ್ಕಾರ ಅಂತ ಆಕ್ರೋಶ. ಸಿದ್ದರಾಮಯ್ಯಗೊಂದು ನ್ಯಾಯ, ಹರೀಶ್ಗೊಂದು ನ್ಯಾಯನ ಅಂತ ಪ್ರಶ್ನೆ ಮಾಡೋಕೆ ಸಜ್ಜು. ಮೊಟ್ಟೆ ಹೊಡೆದ ಆರೋಪಿ ಪುಣ್ಯೇಶ್ ಅರೆಸ್ಟ್. ಶಿವಾಜಿನಗರ ಪೊಲೀಸರಿಂದ ಹೆಚ್ಚಿನ ವಿಚಾರಣೆ. ಪೂರ್ವ ನಿಯೋಜಿತ ಕೃತ್ಯಾನ ಅಂತ ತನಿಖೆ. ಮೋದಿಯವರು ಬಂದ್ಮೇಲೆ ಮೆಡಿಕಲ್ ಸೀಟ್, ಕಾಲೇಜುಗಳ ಸಂಖ್ಯೆ ಭಾರಿ ಹೆಚ್ಚಳ. ಇದನ್ನೆಲ್ಲ ಬಿಟ್ಟು ಕೆಲ ಎಡಬಿಡಂಗಿಗಳು ಸೇರಿ ಹೋರಾಟ ಮಾಡ್ತಿದ್ದಾರೆ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿ. 2028ರ ಎಲೆಕ್ಷನ್ನಲ್ಲಿ ಗೆಲ್ಲೋಕೆ ಹೈಕಮಾಂಡ್ ತಂತ್ರಗಾರಿಕೆ. ಉತ್ತರ ಕರ್ನಾಟಕದ ನಾಯಕರಿಗೆ ಸಿಗುತ್ತಾ ಡಿಸಿಎಂ ಸ್ಥಾನ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಹೆಸರು ಚರ್ಚೆ. ದುಡ್ಡು ಯಾರು ಕೊಟ್ರೆ ಅವರನ್ನ ಮಂತ್ರಿ ಮಾಡೋ ಕಾಂಪಿಟಿಷನ್. 50 ಕೊಟ್ರೆ ಒಬ್ರಿಗೆ, 60, 70 ಕೊಟ್ರೆ ಮತ್ತೊಬ್ರಿಗೆ. ಈಗ 100ರಿಂದ 150 ಕೋಟಿಗೆ ಹೋಗಿರುತ್ತೆ. ವಿಧಾನಸಭೆ ವಿಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಸ್ಫೋಟಕ ಆರೋಪ. ಗೋವಾ ಮೂಲದ ಹುಡುಗಿ ಜೊತೆ ಬೆಳಗಾವಿ ಹುಡುಗನ ಪ್ರೀತಿ. ದೇಗುಲದಲ್ಲಿ ಮದುವೆಯಾಗಿ ಪ್ರೇಯಸಿಯನ್ನ ಬೆಳಗಾವಿಗೆ ಕರೆತಂದ ಪ್ರಿಯಕರ. ನವ ಜೋಡಿಗೆ ಪೋಷಕರ ಕಾಟ, ಪೊಲೀಸರ ಮೊರೆ. ಟೊಮ್ಯಾಟೊ ಬೆಲೆ ಭಾರಿ ಕುಸಿತದಿಂದ ಬೇಸರ. ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಕಿತ್ತೆಸೆದ ರೈತ. ಕೋಲಾರದ ತೊಟ್ಲಿ ಗ್ರಾಮದಲ್ಲಿ 1 ಎಕರೆಯಲ್ಲಿ ಬೆಳೆದಿದ್ದ ಬೆಳೆಯೆಲ್ಲ ನಾಶ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಪ್ರಯಾಣ ಮತ್ತಷ್ಟು ದುಬಾರಿ. 3 ತಿಂಗಳ ಅಂತರದಲ್ಲಿ ಮತ್ತೊಮ್ಮೆ ಟೋಲ್ ದರ ಹೆಚ್ಚಳ. ವಾಹನ ಸವಾರರ ಆಕ್ರೋಶ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಮುಂದುವರೆದ ರೈತರ ಹೋರಾಟ. ಇವತ್ತು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಪಬ್ಲಿಕ್ ಹಿಯರಿಂಗ್. ಬೈರಮಂಗಲ ಗ್ರಾಮದಲ್ಲಿ ನಡೆಯಲಿದೆ ವಿಚಾರಣೆ. ಜನನಾಯಕನ್ ಸಿನಿಮಾಗೆ ಭರ್ಜರಿ ಓಪನಿಂಗ್. ಸಿನಿಮಾ ಲೀಕ್ ಆಗಿದ್ರು ಮುಗಿಬಿದ್ದ ಫ್ಯಾನ್ಸ್. ಫಸ್ಟ್ ಡೇ ಫಸ್ಟ್ ಶೋಗೆ ದೇಶಾದ್ಯಂತ ಭರ್ಜರಿ ರೆಸ್ಪಾನ್ಸ್. ಬೆಂಗಳೂರಿನ ಬಹುತೇಕ ಶೋಗಳು ಹೌಸ್ಫುಲ್. ಟಿಕೆಟ್ ಬುಕಿಂಗ್ನಲ್ಲಿ ಮಿಲಿಯನ್ ದಾಟಿದ ಸಿನಿಮಾ. ವಿಜಯ್ ಕೊನೆ ಸಿನಿಮಾ ನೋಡಿ ಅಭಿಮಾನಿಗಳ ಕಣ್ಣೀರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.